ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆಯಲ್ಲ, ದೇವನೊಬ್ಬ ನಾಮ ಹಲವು ಅಂತ. ಅದೇ ಥರದಲ್ಲಿ ಯಾವುದಾದ್ರೂ ಒಂದು ಈ ತಿನಿಸಿಗೆ ಆ ಥರ ಇಡೋದಾದರೆ ಮಂಡಕ್ಕಿಗೆ ಇಡ್ಬೋದೇನೋ. ಅದು ಏನೇನ್ರಿ, ಒಂದೊಂದು ಊರಲ್ಲಿ ಒಂದೊಂದು ಥರ ಆ ಮಂಡಕ್ಕಿ ಕರೀತಾರೆ. ಒಂದು ಕಡೆ ಮಂಡಕ್ಕಿನ, ಇನ್ನೊಂದು ಕಡೆ ಮಂಡಾಳ, ಇನ್ನೊಂದು ಕಡೆ ಚುರುಮುರಿನ, ಹೀಗೆ ಕಂಡಿದ್ದ ಹೆಸರು ಸಿಕ್ಕಾಪಟ್ಟೆ ಇಟ್ಬಿಟ್ಟಿದ್ದಾರೆ. ಈಗ ಮಂಡಕ್ಕಿ ಸುದ್ದಿ ಯಾಕೆ ಬಂತು ಅಂತ ಕೇಳಿದ್ರ, ಸದ್ಯದ ರಾಷ್ಟ್ರ ರಾಜಕೀಯದಲ್ಲಿ ಮಂಡಕ್ಕಿನದು ಭಯಂಕರ ಟ್ರೆಂಡಲ್ಲಿದೆ. ಹಾಗಾಗಿ ಮಂಡಕ್ಕಿ ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡ್ಬಂದಿದ್ದೀನಿ. ಸೊ ಏನಾಯ್ತಪ್ಪ ಅಂತ ಕೇಳಿದ್ರೆ, ಈ ಪಶ್ಚಿಮ ಬಂಗಾಳದಲ್ಲಿ ಇಲೆಕ್ಷನ್ ಕಾವು ಸಿಕ್ಕಾಪಟ್ಟೆ ಏರ್ಬಿಟ್ಟಿದೆಯಲ್ಲ, ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೋಗಿದ್ರು. ಖಂಡಿತವಾಗಿಯೂ ಅಲ್ಲಿ BJPದೊಂದು ಬಲವರ್ಧನೆ ಆಗಬೇಕು, ಒಂದಿಷ್ಟು ಸೀಟ್ಗಳನ್ನು ತಗೋಬೇಕು, ಅಲ್ಲಿ ರ್ಯಾಲಿ ಮಾಡಬೇಕು, ಸಮಾವೇಶಗಳನ್ನು ಮಾಡಬೇಕು, ಪ್ರಚಾರ ಕಾರ್ಯ ಮಾಡಿದ್ರೆ ಕಮಲ ಹೊರಳಬಹುದೇನೋ ಅನ್ನೋ ಒಂದು ಆಸೆಯಲ್ಲಿ ಹೋಗಿರ್ತಾರೆ. ಅಲ್ಲಿಗೆ ಹೋದಾಗ ಏನಾಗ್ಬಿಡ್ತು, ಅವ್ರು ಇನ್ನೇನು ಆ ದಿನದ ಎಲ್ಲ ಈ ಸಾರ್ವಜನಿಕ ಒಡನಾಟ ಏನಿರುತ್ತಲ್ಲ ಅವರದ್ದು, ಅದನ್ನ ಮುಗಿಸೋ ಹಂತದಲ್ಲಿದ್ದರು. ಆ ಟೈಮಿಗೊಂದು ಮಂಡಕ್ಕಿ ಅಂಗಡಿ ಕಣ್ಣಿಗೆ ಬಿದ್ದುಬಿಡ್ತು. ಸೀದಾ ಏನು ಮಾಡಿಬಿಟ್ರು PM ಸಾಹೇಬರು, ಅಲ್ಲಿಗೆ ಹೋಗ್ಬಿಟ್ಟು ಆ ಮಂಡಕ್ಕಿ ಮಾರ್ತಾ ಇದ್ದ ಹುಡುಗನ ಹತ್ರ ಆತ್ಮೀಯವಾಗಿ ಮಾತಾಡಿ, ಹಾಗೆ 10 ರೂಪಾಯಿದೊಂದು ಮಂಡಕ್ಕಿನ ಕಟ್ಟಿಸ್ಕೊಂಡು ಅವರೂ ತಿಂದು, ಜೊತೆಗೆ ಅಲ್ಲಿದ್ದ BJP ಬೆಂಬಲಿಗರು, ಮೋದಿ ಅಭಿಮಾನಿಗಳು ಯಾರೆಲ್ಲ ಸೇರಿದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಹಂಚಿದ್ರು. ಅದು ಪೊಲಿಟಿಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ. ಈ ಕಾಂಗ್ರೆಸ್ ಬೆಂಬಲಿಗರಿಗೆ ಮತ್ತು TMC ಅಂದರೆ ತೃಣಮೂಲ ಕಾಂಗ್ರೆಸ್ ಇದೆಯಲ್ಲ, ಅದೇ ನಮ್ಮ ಮಮತಾ ಬ್ಯಾನರ್ಜಿ ಅವ್ರದ್ದು, ಅವ್ರ ಬೆಂಬಲಿಗರಿಗೆ ಈಗ ಏನು ಮಾಡೋದು, ಏನು ಮಾತಾಡೋದು ಅನ್ನೋದೇ ಕಷ್ಟ ಆಗ್ಬಿಟ್ಟಿದೆ. ಪಾಪ ಆ ಲೀಡರ್ಗಳಿಗೆ ಆ ಪಕ್ಷದ ಒಂದು ಜವಾಬ್ದಾರಿಯನ್ನು ಈ ಹೆಗ್ಲ ಮೇಲೆ ಹೊತ್ಕೊಂಡಿದಾರಲ್ಲ, ಅವರಿಗೇನೆ ಮೋದಿನ ಹೆಂಗೆ ಟ್ಯಾಕಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಬೆಂಬಲಿಗರು ಏನು ಮಾಡ್ತಾರೆ. ಹಾಗಾಗಿ ಈಗ ಆ ಮಂಡಕ್ಕಿ ಇಟ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಆ ಮಂಡಕ್ಕಿಗೆ ಆವಾಗಲೇ ಸಿಕ್ಕಾಪಟ್ಟೆ ಹೆಸರು ಅಂತ ಹೇಳಿದ್ನಲ್ಲ, ಜಲ್ಮುರಿ ಅಂತ ಕರೀತಾರಂತೆ. ಮೋದಿ ಕೂಡ ಜಲ್ಮುರಿ ಬ್ರೇಕ್ ಅಂತಾನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ವಿಡಿಯೋವನ್ನು ಹಂಚ್ಕೊಂಡಿದ್ರು. ಆ ವಿಡಿಯೋ ಈ ವ್ಯೂಸ್ ಅಂತಾರಲ್ಲ, ಮಿಲಿಯನ್ ಗಟ್ಟಲೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಕ್ಸ್ ಅಂದರೆ ಟ್ವಿಟರ್ ಅಂತ ಕರೀತಾರಲ್ಲ, ಅಲ್ಲಾಗಿರ್ಬೋದು, ಎಲ್ಲ ಕಡೆಯಲ್ಲಿ ಧಾಮ್ ಧೂಮಾಗಿ ಓಡಾಡ್ತಾ ಇದೆ. ಇದನ್ನು ನೋಡ್ತಾ ಇದ್ದಂಗೆ ಎಲ್ಲಿ ಬೆಂಕಿ ಬೀಳಬೇಕು? ಎಸ್, ತುಂಬ ಒಳ್ಳೆಯ ಜಾಗಕ್ಕೆ ಬೆಂಕಿ ಬಿದ್ದಿದೆ. ಅಂದರೆ ಮಮತಾ ಬ್ಯಾನರ್ಜಿಯವರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗಿದೆ. ಯಾಕೆಂದರೆ ತಾನೊಬ್ಬ ಪ್ರಧಾನಮಂತ್ರಿ ಹೌದು, ನನಗೆ ಇಡೀ ಜಗತ್ತಲ್ಲೇ ಎಲ್ಲ ಲೀಡರ್ಗಳಿಗಿಂತ ಜಾಸ್ತಿ ಫಾಲೋವರ್ಗಳು ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ, ನನ್ನಂಥ ಪ್ರಭಾವಿತ ನಾಯಕ ಎಲ್ಲೂ ಇಲ್ಲ ಅಂತ ಮೋದಿಗೆ ಗೊತ್ತು. ಆದರೆ ಬರ್ತಾರೆ, ಒಂದು ಚಿಕ್ಕದೊಂದು ಮಂಡಕ್ಕಿ ಅಂಗಡಿಗೆ ಹೋಗ್ತಾರೆ, ಅಲ್ಲಿ ಆತ್ಮೀಯವಾಗಿ ಮಾತಾಡ್ತಾರೆ, ಮಂಡಕ್ಕಿಯನ್ನು ಕಟ್ಟಿಸ್ಕೋತಾರೆ. ಹಾಗೆ ಆ ಹುಡುಗ ಕೂಡ ಇವ್ರ ಜೊತೆಗೆ ಒಳ್ಳೆ ಇಂಟ್ರಾಕ್ಷನನ್ನು ಮಾಡ್ತಾನೆ. ಸರ್, ನೀವು ಈರುಳ್ಳಿ ತಿಂತೀರಲ್ವ, ಈರುಳ್ಳಿ ಹಾಕ್ಲಾ ಅಂತ ಕೇಳಿದಾಗ, ಹಾಂ ಈರುಳ್ಳಿ ತಿಂತೀನಿ, ನಾನು ತಲೆ ತಿನ್ನಲ್ಲ ಅಂತ ಹೇಳಿ ಯಾರಿಗೋ ಕೌಂಟ್ರ್ ಕೊಡ್ತಾರೆ. ಅದು ಯಾರಿಗೆ ಅಂತ ಗೊತ್ತಿದ್ದವರಿಗೆ ಮಾತ್ರ ಗೊತ್ತು. ಇಂಥದ್ದೆಲ್ಲ ನೋಡಿದಾಗ ಮಮತಾ ಬ್ಯಾನರ್ಜಿ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ, ಅದು ಮಿಡಲ್ ಕ್ಲಾಸು ಅಲ್ಲ, ಲೋವರ್ ಮಿಡಲ್ ಕ್ಲಾಸು ಅಲ್ಲ, ಒಬ್ಬ ದಿವಸ ಅವನ ಪಾಡಿಗೆ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ದುಡಿತಾ ಇದ್ದಾನೆ. ಅಂದರೆ ಬಡವ್ರ ಮನೆ ಜೊತೆಗೆ ಬಡವ್ರ ಮನೆ ಅಂಗಡಿಯಲ್ಲಿ ಈ ಥರ ವ್ಯವಹಾರ ಮಾಡಿಬಿಟ್ರೆ ಬಡವರ ಪರವಾದ PM ಅಂತ ಬರೋದಿಲ್ವಾ? ಆಯಪ್ಪನ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಬಂಗಾಳದಲ್ಲಿ ಏನಾದರೂ ಕ್ರಾಂತಿ ಶುರು ಆಗ್ಬಿಟ್ರೆ ಅನ್ನೋ ಭಯ ಹಾಗೂ ಹೆದರಿಕೆ ಎರಡೂ ಕೂಡ ಒಂದು ಪೂರ್ವದಿಂದ ಇನ್ನೊಂದು ಪಶ್ಚಿಮದಿಂದ ಬಂದು ದೀದಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ದೀದಿಯವರು ಭಾಷಣಕ್ಕೆ ಬರ್ತಾರೆ, ಬಂದಮೇಲೆ ಹೇಳ್ತಾರೆ, ಅದೆಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಡ್ರಾಮಾ. ಅಲ್ಲಿ ಆ ಅಂಗಡಿಗೆ ಹೆಂಗೆ ಹೋದರು ಅವರು, ಅಲ್ಲಿ ಮೈಕ್ರೋಫೋನ್ ಇಡಲಾಗಿತ್ತು, ಅವರ ವಾಯ್ಸ್ಗಳು ಹೆಂಗೆ ಕ್ಯಾಚ್ ಆಯಿತು, ಅವರಲ್ಲಿದ್ದಿದ್ದು ಅಂಗಡಿಯವನೇ ಅಲ್ಲ, ಹಾಗೆ ಅಲ್ಲಿ ಇವರ ಭದ್ರತಾ ಪಡೆಯ ಸಿಬ್ಬಂದಿಗೆ ಡ್ರೆಸ್ ಹಾಕಿ ಕೂರಿಸಿ ಅವನ ಹತ್ರ ಮಂಡಕ್ಕಿ ತಿನ್ಕೊಂಡ್ಬಂದಿರೋದು. ಹೀಗೆ ಅರ್ಥವಿಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ ನಮ್ಮ ಮಮತಾ ಬ್ಯಾನರ್ಜಿಯವರು. ಬಹುಶಃ SIR ಆದಮೇಲೆ ಅವ್ರಿಗೆ ಸ್ವಲ್ಪ ಈ BP ಅಂತೆಲ್ಲ ಕರೀತಾರಲ್ಲ, ಬ್ಲಡ್ ಪ್ರೆಷರ್ ಅಂತ, ಅದು ಸ್ವಲ್ಪ ಏರುಪೇರು ಆಗಿರಬಹುದು. ಯಾಕೆಂದರೆ ಅವರ ವೋಟ್ ಬ್ಯಾಂಕ್, ನುಸುಳಿ ಬಂದ ವೋಟ್ ಬ್ಯಾಂಕ್ಗಳು ಈಗ ಓಡ್ ಹೋಗಿದ್ದಾವೆ. ಸಾಕಷ್ಟು ಜನರ ಹೆಸರನ್ನು ಅಕ್ರಮವಾಗಿ ಯಾರೆಲ್ಲ ಬಂದಿದ್ರಲ್ಲ ಎಲ್ಲರ ಹೆಸರನ್ನು ತೆಗೆದಾಗಿದೆ. ಆ ಟೆನ್ಷನ್ ಒಂದು ಕಡೆ, ಈ ಕಡೆ ಬಂದು PM ಬೇರೆದೇ ಇಂಪ್ಯಾಕ್ಟ್ ಪ್ಲೇಯರ್ ರೋಲನ್ನು ಮಾಡ್ತಾ ಇದ್ದಾರೆ. ಹೇಗೆ ಸ್ವಾಮಿ ತಡ್ಕೊಳ್ಳೋದು? ಹಾಗಾಗಿ ಈ PM ಅವ್ರದ್ದು ಎಲ್ಲ ಡ್ರಾಮಾ ಅಂತ ಅಪಪ್ರಚಾರವನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲ, ಮೋದಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರಲ್ಲ, ಅವರ ಬೆಂಬಲಿಗರಿಗೇನು ಭಾಷೆಯನ್ನು ಹೇಳ್ಕೊಡ್ಬೇಕಾಗಿಲ್ಲ. ಅವರು ಕೂಡ ಹೇಳಿದರು, ಮೋದಿಯವರು ಬರ್ತಾ ಇದ್ರು, ಮಂಡಕ್ಕಿ ಅಂಗಡಿ ಕಾಣಿಸ್ತು, ಅವರು ಮಂಡಕ್ಕಿ ತಿಂದರು. ಆದರೆ ಆ ಮಂಡಕ್ಕಿಯಲ್ಲಿ ಸಿಕ್ಕ ಮೆಣಸನ್ನು ಜಗಿದ ಹಾಗೆ ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂತ
ಅವ್ರನ್ನು ಕೂಡ ಅವರ ಮಾತನ್ನು ಟ್ರೋಲ್ ಮಾಡಲಾಗ್ತಾ ಇದೆ. ಅದು ಬೇರೆ ಕಡೆ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ರಾಜಕೀಯ ಅಂದ ಮೇಲೆ ಈಗ TMC ಹೇಗೆ ಮಮತಾ ಬ್ಯಾನರ್ಜಿಯವರ ಪಕ್ಷವೋ, ಅವರ ಕನಸಿನ ಕೂಸೋ, ಅವರು ಕಷ್ಟಪಟ್ಟು ಎತ್ತಿ ಆಡಿದ ಪಾಪುನೋ, ಅದೇ ಥರ ಈ ಮೋದಿ ಅವರಿಗೂ ಕೂಡ BJP ಅನ್ನೋ ದೈತ್ಯ ಮರವನ್ನು ಕಾಪಾಡಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಅವರ ಹಿರಿಕರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಕೂಡ ಅವರ ಪಕ್ಷವೇ ಮುಖ್ಯ, ಅವರ ಪಕ್ಷದ ಗೆಲುವೇ ಮುಖ್ಯ. ಅವರ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಟ್ಟಿರ್ತಾರಲ್ಲ ಅವರು ಗೆದ್ರೇನೆ ಇವರ ವರ್ಚಸ್ಸು, ಕಿಮ್ಮತ್ತು ಎಲ್ಲವೂ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರು ಎಲ್ಲ ಕಡೆನೂ ತಿನ್ಬೋದಿತ್ತು, ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು, ಶ್ರೀಮಂತರ ಮನೆಯಲ್ಲೇ ಊಟ ಮಾಡ್ಬೋದಿತ್ತು. ಆದರೆ ಬಡವ್ರ ಮನೆ ಅಂಗಡಿಗೆ ಬರ್ತಾರೆ, ಅಲ್ಲಿ ಆತ್ಮೀಯತೆಯಿಂದ ಮಾತಾಡ್ತಾರೆ, ಹಾಗೆ ಅಲ್ಲಿ ಆಯಪ್ಪ ಬಿಹಾರದವನು ಅಂತ ಕೇಳಿ ತಿಳ್ಕೊತಾರೆ. ಅಂದರೆ ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇರೋದಿಲ್ವಾ? ಖಂಡಿತ ಇರುತ್ತೆ. ಆ ಒಂದು ಸಾತ್ವಿಕ ರಾಜಕೀಯವನ್ನು ಮೋದಿಯವರು ಮಾಡ್ತಾರೆ. ಆದರೆ ಅದನ್ನು ನಿಮಗೆ ತಡೆಯೋಕ್ಕೆ ಬರ್ತಾ ಇಲ್ಲ. ಅದು ನಿಮ್ಮ ಹಣೆ ಬರಹ ಅಲ್ಲ. ರಾಜಕೀಯ ಅನ್ನೋದು ಅಲ್ಲಿ ಯಾವುದು ಕೋರ್ಸ್ ಇಲ್ಲ. ಪೊಲಿಟಿಕಲ್ ಸೈನ್ಸ್ ಅಂತ ಸಬ್ಜೆಕ್ಟ್ ಇರ್ಬೋದು, ಆದರೆ ಒಬ್ಬ ಲೀಡರ್ನ ರೆಡಿ ಮಾಡೋದು ಹೆಂಗೆ? ಇಲ್ಲಿ ಬಂದ್ಬಿಡಿ 30 ದಿನಗಳಲ್ಲಿ ರಾಜಕೀಯ ಲೀಡರ್ ಕೋರ್ಸ್ ಇರೋದಿಲ್ಲ. ಕೆಲವನ್ನ ನಮ್ಮ ತಪ್ಪಿನಿಂದ, ಇನ್ನು ಕೆಲವನ್ನ ಬೇರೆಯವ್ರ ತಪ್ಪಿನಿಂದ ನೋಡಿ ಅರ್ಥ ಮಾಡಿಕೊಂಡು ಕಲಿಬೇಕಾಗುತ್ತೆ. ಆದರೆ ನೀವು ಮೋದಿ ಕುಂತಿದ್ದು ಸರಿ ಇಲ್ಲ, ನಿಂತಿದ್ದು ಸರಿ ಇಲ್ಲ ಅಂತ ಅವ್ರನ್ನ ಟೀಕೆ ಮಾಡ್ತಾ ಇದ್ರೆ, ಮೋದಿ ಮಾತ್ರ ತಮ್ಮ ಪಾಡಿಗೆ ತಾವು ಮುಂದೆ ಹೋಗ್ತಾ ಇದ್ದಾರೆ. ಸೊ ಇನ್ನೊಂದು ವಿಚಾರವನ್ನು ಕೂಡ ಅಲ್ಲಿ ತಗೊಂಬಂದ್ರು. ಮೋದಿ ಜೇಬಿಂದ ಒಂದಿಷ್ಟು ನೋಟನ್ನು ತಗೊಂಡು 10 ರೂಪಾಯಿಯನ್ನು ಕೊಡ್ತಾರೆ. ಆ ಅಂಗಡಿಯನ್ನು ಬೇಡ ಬೇಡ ಅಂತಾನೆ ಆದರೂ ಕೂಡ ಒತ್ತಾಯ ಮಾಡಿ ಕೊಡ್ತಾರೆ. ಮಿಸ್ಟರ್ ಮೋದಿ ವೇರ್ ಈಸ್ ಯುವರ್ ಡಿಜಿಟಲ್ ಇಂಡಿಯಾ ಅಂತ ಶುರು ಮಾಡಿದ್ರು. ಅಂದರೆ ಈಗ ಅವ್ರ ಲೆಕ್ಕದಲ್ಲಿ ಮೋದಿ ಕ್ಯಾಶ್ಲೆಸ್ ವ್ಯವಹಾರ ಮಾಡಿ, ಕ್ಯಾಶನ್ನು ವ್ಯವಹಾರ ಮಾಡಲೇಬೇಡಿ ಅಂತ ಹೇಳಿದ್ರೇನೋ ಅನ್ನೋ ಥರದಲ್ಲಿ ಹೇಳಿದ್ರು. ಅಲ್ಲ, ಅಲ್ಲಿ ಡಿಜಿಟಲ್ ಇಂಡಿಯಾ ಇಲ್ಲ ಅಂದರೆ, ಅಲ್ಲಿ ನೆಟ್ವರ್ಕ್ಗಳು ಸರಿ ಇಲ್ಲ ಅಂದರೆ ಯಾರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ? ಬಂಗಾಳದವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಅಲ್ಲಿ ಡಿಜಿಟಲ್ ಇಂಡಿಯಾದ ಅವಶ್ಯಕತೆ ಇತ್ತು, ಹಾಗೆ ಅಲ್ಲಿ ವ್ಯವಸ್ಥೆ ಕೂಡ ಇತ್ತು. ಆದರೂ ಕೂಡ ಮೋದಿ ಕ್ಯಾಶನ್ನೇ ಕೊಡ್ತಾರೆ ಅಂದರೆ ಅದೊಂದು 10 ರೂಪಾಯಿ ನೋಟು ಆ ಅಂಗಡಿಯವನು ಇನ್ನು ಎಲ್ಲಿ ತನಕ ಇಟ್ಕೋಬೋದು, ಅದೊಂದು ಎಂಥ ಚಂದದ ನೆನಪಾಗ್ಬೋದು, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಂತ ದುಡ್ಡನ್ನೇ ಬಳಸಬೇಡಿ, ಡಿಜಿಟಲ್ ಇಂಡಿಯಾ ಮಾತ್ರ ಮಾಡಿ ಅಂತ ಮೋದಿಯಲ್ಲೂ ಹೇಳಿಲ್ಲ. ಅಂದಾಗೆ 10-20 ರೂಪಾಯಿ ಕಿಸೆಯಲ್ಲಿ ಇದ್ದಾಗ ಅದನ್ನು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. 1 ರೂಪಾಯಿ ಮಾಡ್ಬೋದು, 5 ರೂಪಾಯಿ ಮಾಡ್ಬೋದು, ಫೋನ್ಪೇ, ಗೂಗಲ್ ಪೇ ಎಲ್ಲ ಹೌದು. ಆದರೆ ಈ ದುಡ್ಡನ್ನ ಕೊಟ್ಟಾಕ್ಷಣ ಯಾವುದೋ ಅಪರಾಧವನ್ನು ಮಾಡಿದ್ದಾರೆ ಅವ್ರನ್ನ ಈಗ ಮರಣದಂಡನೆ ಆ ಥರ ಲೆಕ್ಕಾಚಾರ ಬರೋದಿಲ್ಲ. ಅದಕ್ಕೆ ಹೇಳಿದ್ದು, ಮೋದಿಯನ್ನು ಯಾವೆಲ್ಲ ವಿಚಾರಕ್ಕೆ ವಿರೋಧ ಮಾಡಬೇಕು, ಯಾವೆಲ್ಲ ವಿಚಾರಕ್ಕೆ ಪ್ರಶ್ನೆ ಮಾಡಬೇಕು ನೀವು, ಅದನ್ನು ಬಿಟ್ಟು 10 ರೂಪಾಯಿ ಕೊಟ್ಟರು, ಅಯ್ಯಯ್ಯೋ ಮಂಡಕ್ಕಿ ತಿಂದರು, ಅಯ್ಯಯ್ಯೋ ಅಣಬೆ ತಿಂತಾರಂತೆ, ದಿನಕ್ಕೆ 3 ಸಲ ಬಟ್ಟೆ ಚೇಂಜ್ ಮಾಡ್ತಾರಂತೆ, ಈ ಥರವನ್ನು ಮಾತಾಡ್ತಾ ಇದ್ದೀರಾ. ನಿಮಗೆ ಈ ಸೋಷಿಯಲ್ ಮೀಡಿಯಾ ಬರೋಕ್ಕಿಂತ ಮುಂಚೆ ಚೂರು ನೆನಪಿರಲಿ, ಏನೆಲ್ಲ ಚರ್ಚೆಗಳು ಜನಸಾಮಾನ್ಯರ ಮಧ್ಯೆ ಆಗ್ತಾ ಇತ್ತು. ಅಲ್ಲಿ ಕಾಮನ್ವೆಲ್ತಲ್ಲಿ ಇಷ್ಟು 1000 ಕೋಟಿ ಲಫಡ ಆಯ್ತಂತೆ. ಇಲ್ಲಿ ಅದೇನೋ 2G ಸ್ಪೆಕ್ಟ್ರಮಲ್ಲಿ ಇಷ್ಟು 1000 ಕೋಟಿ ದುಡ್ಡು ಹೊಡೆದ್ರಂತೆ. ಈ ಸಲ ಸಿಲಿಂಡ್ರು ಬರೋದೇ ಡೌಟ್ ಅಂತೆ. ನಾನು ಮೊನ್ನೆನೇ ಕೊಟ್ಟು ಬಂದಿದ್ದೀನಿ, ಇನ್ನೊಂದು 2 ತಿಂಗಳಿಗೆ ಸಿಗ್ಬೋದಂತೆ. ಹಾಗೆ ಈ ಸಲ ರೇಷನ್ನು ಬಂದರೆ ಬರ್ಬೋದು, ಇಲ್ಲದೇನೂ ಇಲ್ಲ. ಈ ಥರ ಚರ್ಚೆಗಳಾಗ್ತಾ ಇತ್ತು ಜನಸಾಮಾನ್ಯರ ಮಧ್ಯೆ. ಅದು ಸೋಷಿಯಲ್ ಮೀಡಿಯಾ ಇಲ್ಲಿರೋ ಟೈಮಲ್ಲಿ, ಈ ಅರಳಿಕಟ್ಟೆ ಅದು ಇದು ಇರುತ್ತಲ್ಲ ಅಲ್ಲಿ. ಆದರೆ ಈಗ ಏನು ಚರ್ಚೆ ಆಗ್ತಾ ಇದೆ? ಮೋದಿಯವರು ಮಂಡಕ್ಕಿ ತಿಂದ್ರಂತೆ, ಮೋದಿಯವರು 10 ರೂಪಾಯಿ ನೋಟ್ ಕೊಟ್ರಂತೆ, ಮೋದಿಯವರು ಅಲ್ಲಿ ಹೋದ್ರಂತೆ, ಮೋದಿಯವರು ಇಲ್ಲಿ ಹೋದ್ರಂತೆ, ಮೋದಿಯವ್ರ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿ ಬಂತಂತೆ. ಈ ಥರದ್ದು ಬಿಟ್ಟರೆ ಮೋದಿಯವರು ಅಲ್ಲಿ ಫೇಲ್ ಆದ್ರಂತೆ, ಮೋದಿಯವರ ಈ ಯೋಜನೆ ಡುಬುಕ್ಕಂತಂತೆ, ಮೋದಿಯವರು ಅಷ್ಟು ದುಡ್ಡು ಹೊಡೆದ್ರಂತೆ, ಮೋದಿ ಸರ್ಕಾರದ ಇಂಥ ಸಚಿವನೊಬ್ಬ ಲಫಡ ಮಾಡ್ಕೊಂಡಂತೆ. ಇಂಥ ಚರ್ಚೆಗಳೇ ಇಲ್ಲ. ಸೊ ಇದು ಏನು ಅನ್ನಿಸ್ತಾ ಇದೆ? ಭಾರತ ಒಂಥರ ಸೇಫ್ ಆಗಿರೋ ಹ್ಯಾಂಡ್ ಒಳಗೆ ಸಿಕ್ಕೊಂಬಿದ್ದಿದೆ ಅಂತ ಅನ್ನಿಸ್ತಾ ಇಲ್ವಾ? ಸೊ ಎಷ್ಟು ದಿವಸ ಆ ಹ್ಯಾಂಡ್ ಸೇಫ್ ಆಗಿರುತ್ತೋ ಅಷ್ಟು ದಿವಸ ಭಾರತವು ಸೇಫ್ ಆಗುತ್ತೆ. ಯಾಕೆಂದರೆ ಬಾಕಿಯವರ ದೇಶ ಪ್ರೇಮಗಳನ್ನು ನಾವು ಕಣ್ಣಾರೆ ಕಂಡುಬಿಟ್ಟಿದ್ದೀವಿ. ಭಾರತವನ್ನು ದಾಟಿಕೊಂಡು ವಿಮಾನದಲ್ಲಿ ಕೂತಿಕೊಂಡು ಆ ಕಡೆ ಹಾರಿಕೊಂಡು ಹೋಗಿ ಕೂತು ಭಾರತದ ಬಗ್ಗೆ ಬೇಕಾಬಿಟ್ಟು ಮಾತಾಡ್ತಾರಲ್ಲ, ಅಂಥ ನನ್ನ ಮಕ್ಕಳೆಲ್ಲ PM ಆಗಬೇಕು ಅಂತ ಕನಸು ಕಾಣ್ತವ್ರೆ. ಅವ್ರಿಗೇನಾದರೂ ನಾವು ಯಾಮಾರಿ ಕೆಟ್ಟಗಳಿಗೆ ಅಪ್ಪಿ ಏನಾದರೂ ತಗಳಪ್ಪ PM ಕಿರೀಟ ಅಂತ ಏನಾದರೂ 2 ಕೈಲಿ ಎತ್ತಿ ಇಟ್ಟುವ ಶಂಭೋ ಅಂತ. ಈಗಾಗಲೇ ಅವ್ರ ಕಾಂದಾನು ಭಾರತವನ್ನು ಬೇಕಾಬಿಟ್ಟು ಲೂಟಿ ಮಾಡಿಬಿಟ್ಟಿದೆ. ಅವರೇನಾದರೂ PM ಆಗಿಬಿಟ್ರೆ ಮುಗೀತು, ಎಲ್ಲರಿಗೂ ಕೂಡ ಈ ರೆಸ್ಟ್ ಇನ್ ಪೀಸ್ ಅಂತ ಹೇಳಬೇಕು ಅಷ್ಟೇ. ಸೊ ವಿಪಕ್ಷಗಳಿಗೆ ಒಂದು ಮನವಿ, ಮೋದಿಯವ್ರನ್ನ ಟೀಕೆ ಮಾಡಿ, ಅವರ ಈ ಯೋಜನೆಗಳು, ಅವರ ಮಾತುಗಳಲ್ಲಿ ಅವರ
ನಡೆದಂತೆ ನುಡಿಯದೇ ಇದ್ದಾಗ ಈ ಥರದಲ್ಲಿ ಅವರ ಲೂಪ್ ಹೋಲ್ಗಳನ್ನು ಎತ್ತಿ ಹಿಡಿದು ಟೀಕೆ ಮಾಡಿ, ಅದನ್ನು ಬಿಟ್ಟೆ ಅವರು ಮಂಡಕ್ಕಿ ತಿಂದರು, ಅವರು ಅಲ್ಲಿ ಅನ್ನಕ್ಕೆ ಹೋದರು, ಅಲ್ಲಿ ಮೈಕ್ ಇಟ್ಟಿದ್ರಂತೆ, ಅಲ್ಲಿ ಭದ್ರತೆ ಇತ್ತಂತೆ, ಅವರು ಕ್ಯಾಶ್ ಲೆಸ್ ಇಂಡಿಯಾ ಅಂತ ಹೇಳ್ತಾರೆ, ಕ್ಯಾಶ್ ಕೊಟ್ಬಿಟ್ರು, ಫೋನ್ಪೇ ಇರಲಿಲ್ವಾ, ಈ ಡಿಜಿಟಲ್ ಇಂಡಿಯಾನ PM ಅವರೇ ಯೂಸ್ ಮಾಡ್ತಾ ಇಲ್ವಾ, ಈ ಥರದ್ದು ಫಾಲ್ತು ಪ್ರಶ್ನೆಗಳನ್ನು ಕೇಳಿಕೊಂಡು ಮೋದಿನ ಅಲ್ಲಾಡಿಸ್ತೀವಿ ಅಂದರೆ ಅದು ಆಗಲ್ಲ ಅಣ್ಣ, ಸೀರಿಯಸ್ಲಿ ಆಗಲ್ಲ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.